ಯೂಟ್ಯೂಬ್ ಚಾನಲ್. ಸೊ ಆಲ್ರೆಡಿ 5 ಗಂಟೆ ಆಗೋಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಪಾಪು ಇವಾಗ ಮಲ್ಕೊಂಡ. ಸೊ ಅವ್ನು ಮಲಗಿದಾಗ ಮಾತ್ರ ನಾನು ವೀಡಿಯೋಸ್ ಮಾಡೋದಕ್ಕಾಗೋದು. ಹಾಗಾಗಿ ಆ್ಯಕ್ಚುಲಿ ನಾನು ಮುಂಚೆ ಕಾಫಿನೇ ಕುಡಿತಿರ್ಲಿಲ್ಲ. ಬಟ್ ಈ ಬಾಣಂತನದಲ್ಲಿ ಕಾಫಿ ಕುಡಿಬೇಕು, ಮೈ ಸೇರುತ್ತೆ, ಇಲ್ಲ ಅಂತ ಅಂದರೆ ದಪ್ಪ ಆಗಿಬಿಡ್ತೀಯ ಅಂತ ಹೇಳ್ಬಿಟ್ಟು ಈವ್ನಿಂಗು ಮತ್ತು ಮಾರ್ನಿಂಗು ಕಾಫಿ ಮತ್ತು ರಸ್ಕು ಮಿಸ್ಸೇ ಇರ್ತಿರ್ಲಿಲ್ಲ. ನನಗೂ ಅದು ರೂಢಿ ಆಗಿಬಿಟ್ಟು ಈವ್ನಿಂಗ್ ಟೈಮಲ್ಲಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಚಂದ್ರು ಬಂದಿದ್ರಲ್ಲ, ಹಾಗಾಗಿ ಕಾಫಿ ಮಾಡಿಕೊಂಡು ರಸ್ಕನ್ನ ತೊಗೊಂಡೋಗಿದ್ದೆ ಎಲ್ರಿಗೂ ಅಂತ ಹೇಳ್ಬಿಟ್ಟು. ಅವ್ರು ಇದೇನು ತಿನ್ನಕ್ಕ ಮಾರಕ್ಕ ಅಂತ ರೇಗಿಸ್ತಾಯಿದ್ರು. ಆ್ಯಂಡ್ ಹಾಯ್ ಹೇಳು ಅಂತಂದರೆ ನೋಡಿ ಹೆಂಗೆ ಹೇಳ್ತಾ ಇದ್ದಾರೆ ಅಂತ. ನಾಚ್ಕೋದವಳಿ ಕಣ ಇವಳು. ಹಾಯ್ ಮಾಡು. ಹಾಯ್ ಮಾಡು ಪಾಪು. ಹಾಯ್ ಮಾಡು. ಹಾಯ್ ಮಾಡು. ಹಾಯ್ ಏನು ಕುಡಿ ನೀನು. ಇದು ಸುಡುತ್ತೆ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ನನಗೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾ ಇದೆ. ಒಂದು 1.5 ಮಂತಿಂದ ಎಷ್ಟು ಹೇರ್ ಫಾಲ್ ಆಗ್ತಾ ಇದೆ ಅಂದರೆ ನಾನು ಒಂದ್ಸಲ ಬಾಚಿದ್ರೆ ಸಾಕು ಒಂದಿಷ್ಟು ದಪ್ಪ ಬರುತ್ತೆ ಹೇರು. ನನಗಂತೂ ಅದೇ ಚಿಂತೆ ಆಗಿಬಿಟ್ಟಿದೆ. ಸೊ ಅದಕ್ಕೊಂದು ರೋಸ್ಮೆರಿ ವಾಟರ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಅದನ್ನು ಹಾಕಿದ್ರೆ ಸ್ವಲ್ಪ ಹೇರ್ ಫಾಲ್ ಕಡಿಮೆ ಆಗುತ್ತೆ ಮತ್ತು ಹೇರ್ ಗ್ರೋತ್ಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ನಿಮಗೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ಇದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನಾನೊಂದು ಪಾತ್ರೆಗೆ 2 ಲೋಟ ನೀರು ಹಾಕ್ಕೊಂಡಿದ್ದೀನಿ. ನಿಮ್ಗೇನಾದರೂ ಜಾಸ್ತಿ ನೀರು ಬೇಕು ಅಂತಂದರೆ ಹಾಕೋಬಹುದು. ಆದರೆ ನಾನು ಇವಾಗ ಏನು ತೋರಿಸ್ತಿದ್ದೀನಲ್ಲ ಇದನ್ನೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು. 1 2 ಟೇಬಲ್ ಸ್ಪೂನ್ ಮೆಂತ್ಯ, ರೋಸ್ಮೆರಿ, ಕರ್ಬೇವಿನ ಸೊಪ್ಪು, ದಾಸವಾಳ ಎಲೆ, ಲವಂಗ ಮತ್ತು ಕಲಂಜಿ ಇಷ್ಟು ಬೇಕಾಗುತ್ತೆ. ದಾಸವಾಳ ಎಲೆ ತರಿಸಿ 3 ದಿವಸ ಆಯಿತು. ಅದು ಆಲ್ರೆಡಿ ಬಾಡೋಗಕ್ಕೆ ಬಂದಿದೆ, ಊರಿಂದ ತರಿಸಿದ್ದು. ಹಾಗಾಗಿ ಮತ್ತು ರೋಸ್ಮೆರಿ ಶಾಪಲ್ಲಿ ಸಿಗುತ್ತೆ, ಆನ್ಲೈನಲ್ಲಿ ಸಿಗುತ್ತೆ, ಎಲ್ಲಿ ಬೇಕಾದರೂ ತೊಗೋಬಹುದು. ಇದನ್ನೆಲ್ಲ ಆ ನೀರೊಳಗಡೆ ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು. ಒಂದು 20 ರಿಂದ 30 ನಿಮಿಷ ಕುದಿಸ್ಕೊಂಡು ಅದಾದಮೇಲೆ ಒಂದು ಡಬ್ಬಕ್ಕೆ ಸ್ಟೋರ್ ಮಾಡಿ ಇಟ್ಕೋಬೇಕು. ನೀವು ಬೇಕಿದ್ರೆ ಆವಾಗಲೇ ಫಿಲ್ಟ್ರ್ ಮಾಡಿ ಒಂದು ಸ್ಪ್ರೇ ಬಾಟಲ್ಗೆ ಹಾಕಿಟ್ಕೊಳ್ಳಿ. ನಾನು ಯಾಕೆ ಹಂಗೆ ಬಿಡ್ತೀನಿ ಅಂತ ಹೇಳಿದ್ರೆ ಅದ್ರ ಅಂಶ ಚೆನ್ನಾಗಿ ಇಳ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು 1-2 ದಿವಸ ಆದಮೇಲೆ ಅದನ್ನು ಫಿಲ್ಟ್ರ್ ಮಾಡಿಕೊಂಡು ಒಂದು ಸ್ಪ್ರೇ ಬಾಟಲ್ಗೆ ಹಾಕಿ ಇಟ್ಕೊತೀನಿ. ಅದಾದಮೇಲೆ ನೈಟು ಮಲ್ಕೋಬೇಕಾದ್ರೆ ಹೇರ್ಗೆ ಚೆನ್ನಾಗಿ ಸ್ಪ್ರೇ ಮಾಡಿಕೊಂಡು ಮಲ್ಕೊಂಡ್ರೆ ಮುಗೀತು. ಬೆಳಿಗ್ಗೆ ಎದ್ದು ಹೆಡ್ ವಾಶ್ ಮಾಡಬೇಕು ಅಂತೇನಿಲ್ಲ, ಹಾಗೆ ಬಿಟ್ಟರು ನಡೆಯುತ್ತೆ ಅಷ್ಟೇ. ಏನು ಗೊತ್ತಾ, ಇದೇನಕ್ಕಪ್ಪ ಅಂತ ಹೇಳಿದ್ರೆ ಈ ಏನಿದೆ ಹೆಸರು ಬೀಟ್ರೋಟ್ನ ಮತ್ತು ಸಕ್ಕರೆನ ಹಚ್ಚಿ ತಿಂದರೆ ಒಂದು ಸ್ವೀಟ್ ಅಲ್ಲ, ಒಂದು ಫ್ರೂಟ್ ತಿಂದಂಗೆ ಆಗುತ್ತಂತೆ. ಸೊ ಹಂಗಾಗಿ ಇದನ್ನು ಚೆಂದಿಗೆ ತಿನ್ನಿಸ್ಬಿಟ್ಟು ಯಾವ ಫ್ರೂಟ್ ತಿಂದಂಗೆ ಆಗುತ್ತೆ ಅಂತ ನೋಡೋಣ ಅಂತ. ಇದು ನಾನು ರೀಲ್ಸಲ್ಲಿ ನೋಡಿದ್ದು, ನಿಜನ ಸುಳ್ಳ ಅಂತ ತಿಳ್ಕೊಳ್ಳೋದಕ್ಕೆ ಅಷ್ಟೇ. ಸೊ ತಗೋ. ನಾವು ಸೋಷಿಯಲ್ ಮೀಡಿಯಾ ಯೂಸರ್ಸೇ. ಇದನ್ನು ತಿಂದರೆ ವಾಟರ್ ಮೆಲನ್ ಫೀಲ್ ಆಗುತ್ತೆ ಅಂತ ಯಾವುದೋ ರೀಲ್ಸಲ್ಲಿ ನೋಡಿ. ಇಲ್ಲ ಸ್ಟ್ರಾಬೆರಿ. ಪಾಪ ಏನು ಸ್ಟ್ರಾಬೆರಿಯಾ? ನಾನು ಸ್ಟ್ರಾಬೆರಿನ ತಿಂದಿಲ್ವಲ್ಲ ಇನ್ನೂ. ಹೇಳಿ ಕರೆಕ್ಟಾಗಿ. ಅಟ್ಲೀಸ್ಟ್ ಯಾವ ಫ್ರೂಟು ಏನೋ ಡಿಫ್ರೆಂಟ್ ಆಗಿದೆ, ಗೊತ್ತಾಗ್ತಿಲ್ಲ. ಒಟ್ಟಲ್ಲಿ ಇದ್ರ ಥರ ಅಂತೂ ಇಲ್ಲ. ಇದು ತಿಂದರೆ ಕಡಿಮೆ ಅಂತಲ್ಲ. ಇದನ್ನು ತಿಂದು ನೋಡು, ಫುಲ್ ಹಚ್ಕೋಬೇಕು. ನೋಡಿದ್ರಿಂದ ಸಾಕು. ಫುಲ್ ಒಂದು ತಿನ್ಕೋಡು. ಇದು ಯಾವ ಫ್ರೂಟು? ಕಲ್ಲಂಗಡಿ ಅಂತಾನೆ. ಈ ನಿಜನಾ? ವಾವ್, ಸೂಪರ್. ನಿಜ. ಪಾಪು ನೀನು ತಿನ್ನು. ಪಾಪು ನೀನು ತಿನ್, ಬಾ ನಿನಗೆ ತೋರಿಸ್ತೀನಿ. ಬಾಯ್ಲಿ ಇದೆಲ್ಲ ನಿಂಗೆ ತಿನ್ನೋಕೆ ಇಷ್ಟ ತಾನೆ? ತಿನ್ನು. ತಿನ್ಕೊ. ಹೆಂಗೈತೆ? ಚೆನ್ನಾಗೈತಾ? ಹಿಂಗೈತೆ, ಸೂಪರ್. ಮತ್ತು ಇದು ಆ್ಯಕ್ಚುಲಿ ನಾನು ಕಟ್ ಮಾಡಿ ಇಟ್ಟಾಗ್ಲೇ ಕೇಳ್ತಾ ಇದ್ಲು, ಅವಳಿಗೆ ಈ ಥರ ಇಷ್ಟ ತಿನ್ನೋಕ್ಕೆ. ಹೆಂಗೈತೆ? ತಿನ್ನು. ಚೆನ್ನಾಗೈತಾ? ಹಾಂ, ಚೆನ್ನಾಗೈತಾ? ಹೇಳು ಪಪ್ಪು, ಬಾಯ್ಬಿಟ್ಟು. ಅವಳಿಗೆ ಗೊತ್ತಾಗಲ್ಲ ಯಾವ ಫ್ರೂಟ್ ಥರ ಅಂತ ಕೇಳಿದ್ರೆ. ನಾನೇ ತಿಂದ್ಬಿಟ್ಟು ನಿಜನ ಸುಳ್ಳಾಗಿರ್ತೀನಿ.
ಆ್ಯಕ್ಚುಲಿ ಸೌತೆಕಾಯಿ ಜೊತೆಗೆ ಸಕ್ಕರೆ ತಿಂದರೆ ಕಲ್ಲಂಗಡಿ ಫೀಲ್ ಬರುತ್ತೆ. ನನಗೇನು ಅನಿಸ್ತಾನೆ ಇಲ್ಲ. ಇದು ನೋಡೋಣ. ಯಾರೋ ಇದೆಲ್ಲ ಚಿಕ್ಕದ್ರಲ್ಲಿ ಟೊಮಾಟೋಗೆ ಸಕ್ಕರೆ ಹಾಕೊಂಡು ತಿಂದಿದ್ದೀವಿ, ಸೊ ಹಂಗಾಗಿ ಏನು ಅನಿಸ್ತಿಲ್ಲ. ಇದು ಸ್ವಲ್ಪ ಇದೆ ಹಂಗೆ, ಯಾವುದೋ ಫ್ರೂಟ್ ಥರ ತುಂಬ ಚೆನ್ನಾಗಿದೆ ಅಲ್ವಾ. ಆ್ಯಕ್ಚುಲಿ ಒಂಥರ ಟೇಸ್ಟ್ ಇದೆ, ಚೆನ್ನಾಗಿದೆ. ಬರೀ ಬೀಟ್ರೋಟ್ ತಿಂದಾಗ ಆಗುತ್ತಲ್ಲ ಆ ಥರ ಎಲ್ಲ, ಯಾವುದೋ ಒಂದು ಫ್ರೂಟ್ ಥರನೇ ಇದೆ. ಟ್ರೈ ಮಾಡಿ ನೀವು. ಬಾ ಬಾ ಇವಾಗ ಬಾ, ನೀನು ಹೇಳ್ದಂಗೆ ಮಾಡಿರ್ತಾನೆ. ಬಾ, ಬರಲ್ವಾ? ಮತ್ತೆ ತಗೊಂಡಿದ್ದೆಲ್ಲ ವೇಸ್ಟ್ ಆಯ್ತು. ವಾಪಸ್ ಕೊಡು. ಬಾ ಬಾ ಪ್ಲೀಸ್, ಬಾ 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 ಅಂತ. ಅದಕ್ಕೆ ಈ ಥರ ವಿಡಿಯೋ ಮಾಡೋದಕ್ಕೆ ಮನಸ್ಸೇ ಬರಲ್ಲ. ಅಂದರೆ ಬಂದು ಏನು ಮಾಡಬೇಕು ಅದು ಹೇಳು. ಸುಮ್ಮನೆ ಬಾ, ಬಂದು ಏನು ಮಾಡ್ಬೇಕು ಈಗ? ನಮ್ದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ. ಬಾ. ಏನು ಎಕ್ಸ್ಪೀರಿಯನ್ಸು? ಹಾಸ್ಪಿಟ್ಲು. ಹಾಂ ಹೇಳು, ನೀನು ಹೇಳ್ಬೇಕು ಎಕ್ಸ್ಪೀರಿಯನ್ಸ್. ನಮ್ದೇನು ಎಕ್ಸ್ಪೀರಿಯನ್ಸ್ ಅಲ್ಲಿ? ನೀನು ಇದ್ರೆ ಸ್ವಲ್ಪ. ನಾನು ಆಚೆ ಕಡೆ ಕೂತ್ಕೊಂಡು ಲಾಗರ್ ಥರ ಶೂಟ್ ಮಾಡಿದ್ದೆ ಅಷ್ಟೇ. ನೀನು ಎಕ್ಸ್ಪೀರಿಯನ್ಸ್ ಹೇಳು. ನೀನು ಬರ್ತೀಯ ಬರಲ್ವಾ? ನಾನು ಕೂತಿರ್ತೀನಿ, ಸ್ವಲ್ಪ ಕೇಳಿಸ್ಕೊತಿರ್ತೀನಿ. ನೀನು ಬರಲ್ವಾ? ಸರಿ ಬಾ. ತುಂಬ ಜನ ತುಂಬ ಕ್ವೆಶನ್ ಏನಪ್ಪ ಕೇಳಿದ್ರು ಅಂತ ಹೇಳಿದ್ರೆ, ನಿಮಗೆ ನಾರ್ಮಲ್ ಡೆಲಿವರಿನ ಅಥವಾ ಸಿ ಸೆಕ್ಷನ್ ಅಂತ ಕೇಳಿದ್ರಿ. ನನಗಾಗಿದ್ದು ನಾರ್ಮಲ್ ಡೆಲಿವರಿನೇ. ನಾವವತ್ತು ಜಸ್ಟ್ ಚೆಕಪ್ಗೆ ಅಂತ ಹೋದ್ವಿ, 9 ಮಂತ್ ಸ್ಕ್ಯಾನ್ ಇರುತ್ತಲ್ಲ ಅದಕ್ಕೋಸ್ಕರ. ಅಲ್ಲೋಗಿ ನೋಡಿದ್ರೆ ನಿಮಗೆ ನಾಳೆ ಅಷ್ಟೊತ್ತಿಗೆ ಡೆಲಿವರಿ ಆಗುತ್ತೆ, ನೀವು ಇವತ್ತು ಅಡ್ಮಿಟ್ ಆಗಬೇಕು ಅಂತ ಹೇಳಿಬಿಟ್ರು. ನಿಜವಾಗ್ಲೂ ಹೆಂಗೆ ಶಾಕ್ ಆಯಿತು ಅಂತ ಹೇಳಿದ್ರೆ, ನಾನು ಅಂದ್ಕೊಂಡೇ ಇರಲಿಲ್ಲ. ನನಗೆ ಇನ್ನೂ ಒಂದು 10 ಡೇಸ್ ಟೈಮ್ ಇತ್ತು, ಇಷ್ಟು ಬೇಗ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಬಟ್ ಅಲ್ಲೇ ಅಡ್ಮಿಟ್ ಮಾಡ್ಕೊಂಡೇ ಬಿಟ್ರು. ಆಲ್ರೆಡಿ ನಿನಗೆ ಪೇಯ್ನ್ ಬಂದು 2 ಡೇಸ್ ಆಗಿದೆ, ಬಟ್ ನಿನಗೆ ಗೊತ್ತಾಗ್ತಾಯಿಲ್ಲ ಅಂತ ಹೇಳಿದ್ರು. ನನಗೆ ಪೇಯ್ನ್ ಬಂದಿರೋದು ನನಗೆ ಗೊತ್ತಾಗ್ತಿಲ್ವಾ, ಹೆಂಗೆ ಸಾಧ್ಯ ಅಂತ ಅಂದ್ಕೊಂಡೆ. ಬಟ್ ನನಗೊಂದು ಸಲ ಆಗೋದು ಅಂದರೆ ಹೊಟ್ಟೆ ಸ್ವಲ್ಪ ತುಂಬ ಗಟ್ಟಿ ಆದಂಗೆ ಆಗೋದು, 1-2 ನಿಮಿಷ ಹಂಗೆ ಇರೋದು, ಆಮೇಲೆ ರಿಲೀಫ್ ಆಗೋದು, ಈ ಥರ ಆಗ್ತಿತ್ತು. ಬಿಟ್ಟರೆ ಬೇರೆ ಏನು ಪೇಯ್ನ್ ಬಂದಿಲ್ಲ ಅಂತ ಹೇಳಿದೆ. ಅದೇನೇ ಪಾಪು ರೊಟೇಟ್ ಆಗೋದಕ್ಕೆ ಆ ಥರ ಆಗ್ತಿರುತ್ತೆ ಅಂತ ಹೇಳಿದ್ರು. ಆಮೇಲೆ ನಾನು ಏನೂ ರೆಡಿನೇ ಮಾಡ್ಕೊಂಡಿರಲಿಲ್ಲ, ಏನು ಬಟ್ಟೆ ಆಗಿರ್ಬೋದು, ಬ್ಯಾಗ್ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ. ಇನ್ನೂ 10 ಡೇಸ್ ಟೈಮ್ ಇದೆ ಅಲ್ವಾ ಅಂತ ಅಂದ್ಕೊಂಡು. ಆಮೇಲೆ ಮನೆಯವರೆಲ್ಲರೂ ಹೇಳ್ತಾಯಿದ್ರು ಲೇಟಾಗೇ ಆಗುತ್ತೆ, ನಿಮ್ಗೆ ಈಗಲೇ ಆಗಲ್ಲ ಅಂತ ಅನಿಸುತ್ತೆ ಅಂತ. ಊರಿಗೆ ಹೋಗಿದ್ವಿ, ಊರಲ್ಲೆಲ್ಲ ಹಂಗೆ ಹೇಳ್ತಾಯಿದ್ರು. ಹಾಗಲ್ಲ ಅಂದ್ಕೊಂಡು ಸುಮ್ಮನೆ ಇದ್ದೆ. ನೋಡಿದ್ರೆ ಅಡ್ಮಿಟ್ ಮಾಡ್ಕೊಂಡೇ ಬಿಟ್ಟರು, ಇನ್ನು ಬೆಳಿಗ್ಗೆಗೆ ಡೆಲಿವರಿ ಆಗೇ ಹೋಯಿತು. ನಿಜವಾಗ್ಲೂ ಆ ನಾರ್ಮಲ್ ಡೆಲಿವರಿ ಇದೆಯಲ್ಲ, ಆ ಎಕ್ಸ್ಪೀರಿಯೆನ್ಸ್ ಹೇಳೋದಕ್ಕಂತೂ ಆಗೋದೇ ಇಲ್ಲ. ಅದು ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ, ಎಲ್ಲ ತಾಯಂದ್ರಿಗೆ ಗೊತ್ತಿರುತ್ತೆ ಅಷ್ಟೇ. ಎಷ್ಟು ನಾನು ಫಸ್ಟೇ ಹೇಳ್ಬಿಡ್ತಿದ್ದೆ ಡಾಕ್ಟ್ರಿಗೆ, ನಾನು ಎಷ್ಟೇ ಬಡ್ಕೊಂಡ್ರು ನೀವು ಸಿ ಸೆಕ್ಷನ್ ಮಾಡಿಬಿಡಿ ಮೇಡಮ್, ನಾರ್ಮಲೇ ಮಾಡಿ ಅಂತ. ಯಾಕೆ ಅಂತ ಹೇಳಿದ್ರೆ, ಈಗ ನಾರ್ಮಲ್ ಆದರೆ ಎಲ್ಲ ಚೆನ್ನಾಗಿರುತ್ತೆ, ಸಿ ಸೆಕ್ಷನ್ ಆದರೆ ಮುಂದಕ್ಕೆ ಕಷ್ಟ ಆಗುತ್ತೆ, ಇವಾಗ ಪೇಯ್ನ್ ತಿಂದರೆ ಮುಂದಕ್ಕೆ ಕಷ್ಟ ಆಗಲ್ಲ ಅಂತ ಹೇಳೋರಲ್ಲ. ಸೊ ಹಾಗಾಗಿ ಬಟ್ ಆ ಪೇಯ್ನ್ ಸ್ಟಾರ್ಟ್ ಆಯ್ತಲ್ಲ, ಅವಾಗ ಹೆಂಗೆ ಕೇಳ್ಕೊಂಡಿದ್ದೀನಿ ಡಾಕ್ಟ್ರ್ ಹತ್ರ ಅಂದರೆ, ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ನಿಮ್ಮ ಕಾಲಿಗೆ ಬೀಳ್ತೀನಿ, ನನಗೆ ಸಿ ಸೆಕ್ಷನ್ ಮಾಡಿಬಿಡಿ, ಬೇಡ ಬೇಡ ಅಂತ. ಬಟ್ ಅವ್ರು ನಂಗೆ ಹೇಳಿದರು, ನೀನು ಎಷ್ಟೇ ಪಡ್ಕೊಂಡ್ರು ನಾನು ಏನು ಮಾಡಬೇಕೋ ಅದನ್ನೇ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ನನಗೆ ಒಂದು 4 o'clock ಪೇಯ್ನ್ ಸ್ಟಾರ್ಟ್ ಆಯಿತು ನನಗೆ. ಅಂದರೆ ಒಂದು ಟ್ಯಾಬ್ಲೆಟ್ ಕೊಟ್ಟರು, ಟ್ಯಾಬ್ಲೆಟಿಂದ ಪೇಯ್ನ್ ಸ್ಟಾರ್ಟ್ ಆಗಿದ್ದು. ನಾರ್ಮಲಾಗಿ ನನಗೆ ಪೇಯ್ನೇ ಬಂದಿರಲಿಲ್ಲ, ನಾನು ನಾರ್ಮಲಾಗಿದ್ದೆ. ಹಾಸ್ಪಿಟಲ್ಗೆ ಹೋಗೋ ದಿವಸನೂ ಚೆನ್ನಾಗಿ ಎಲ್ಲ ಕೆಲಸ ಮಾಡಿಬಿಟ್ಟು, ನಾನು ಚೆಂದು ಅಡುಗೆ ಎಲ್ಲ ಮಾಡ್ಕೊಂಡು, ಊಟ ಎಲ್ಲ ಮಾಡ್ಕೊಂಡು ಹೋದ್ವಿ, ಚೆನ್ನಾಗೇ ಇದ್ದೆ, ಪೇಯ್ನ್ ಏನೂ ಬರಲಿಲ್ಲ. ಆಮೇಲೆ ಅವ್ರು ಹೇಳಿದ್ರು, ನಿಮಗೇನಾದರೂ 4 o'clockವರೆಗೂ ಪೇಯ್ನ್ ಬಂದಿಲ್ಲ ಅಂದರೆ ಒಂದು ಟ್ಯಾಬ್ಲೆಟ್ ಕೊಡ್ತೀವಿ, ಅದಕ್ಕೂ ಪೇಯ್ನ್ ಬಂದಿಲ್ಲ ಅಂತ ಹೇಳಿದ್ರೆ ಒಂದು ಇಂಜೆಕ್ಷನ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಅವ್ರು ಒಂದು ಚಿಕ್ಕದ ಟ್ಯಾಬ್ಲೆಟ್ ಅಷ್ಟೇ ಅದನ್ನು ಕೊಟ್ಟರು, ಕರೆಕ್ಟಾಗಿ 4ಕ್ಕೆ ಕೊಟ್ಟರು. ನಾನಂತೂ ಬೆಳ್ಳಗಾನೆ ಎಚ್ಚರಾಗಿದ್ದೆ, ನಿದ್ದೆನೇ ಬಂದಿಲ್ಲ. 4 o'clock ಆಯಿತು, ನನಗಿನ್ನೂ ಪೇಯ್ನ್ ಬಂದಿಲ್ಲ, ಹಂಗಿದ್ರೆ ಮನೆ ಕಳಿಸ್ತಾರಾ ಅಥವಾ ಇಲ್ಲ ಡೆಲಿವರಿ ಮಾಡ್ತಾರಾ ಏನು ಅಂತ ಫುಲ್ ಕನ್ಫ್ಯೂಷನ್ನು. ಮತ್ತು ಟೆನ್ಷನ್ ಮಾಡ್ಕೊಂಡ್ರೆ ಬೇರೆ BP ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಟೆನ್ಷನೂ ಮಾಡ್ಕೊಳಂಗಿಲ್ಲ. ಆಮೇಲೆ ಒಂದು ಚಿಕ್ಕ ಟ್ಯಾಬ್ಲೆಟ್ ಕೊಟ್ಟರು, ಪೇಯ್ನ್ ಬಂತು. ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಕರೆಕ್ಟಾಗಿ 8 ಗಂಟೆಗೆ ಪಾಪು ಬಂದ.
ಸೊ ಆ ಪೇಯ್ನು ಯಪ್ಪ ದೇವರೇ, ನೀವು ನೋಡಿದ್ರೆ ಆ ವಿಡಿಯೋದಲ್ಲಿ ಚಂದನೇ ಫುಲ್ಲು ಗಳ ಅಂತ ಹತ್ತುಬಿಟ್ಟಿದ್ದಾರೆ. ಆ ಥರ ಎಕ್ಸ್ಪೀರಿಯನ್ಸ್ ಅದು ಆ್ಯಕ್ಚುಲಿ ನಿಜವಾಗ್ಲೂ. ಆ್ಯಂಡ್ ಇನ್ನೊಂದು ಏನು ಕೇಳಿದ್ರಿ, ಎಷ್ಟು ಮಂತಿಗೆ ನಿಮಗೆ ಡೆಲಿವರಿ ಆಗಿದ್ದು ಅಂತ ಹೇಳ್ಬಿಟ್ಟು, ನನಗೆ ಇನ್ನೂ 9 ಮಂತ್ ಕಂಪ್ಲೀಟ್ ಆಗಿಲ್ಲ, ಇನ್ನೂ 10 ಡೇಸ್ ಇತ್ತು ಅವ್ರು ಕೊಟ್ಟಿದ್ದ ಡೇಟ್ಗೆ. ಸೊ ಬೇಗನೆ ಆಗೋಯ್ತು ನನಗೆ. ಹಾಸ್ಪಿಟಲ್ ಬಗ್ಗೆ ಕೇಳಿದ್ರಿ, ಮತ್ತು ಎಷ್ಟು ಖರ್ಚಾಯಿತು ಅಂತ ಕೇಳಿದ್ರಿ. ಹಾಸ್ಪಿಟಲ್ ಹೆಸರು ಬಂದು ಆಫ್ ಸ್ಪ್ರಿಂಗ್ ಅಂತ, ಕ್ಯೂಟೀಸ್ ಇದೆಯಲ್ಲ ವಿಜಯನಗರ ಹತ್ರ, ಅದ್ರ ಬ್ಯಾಕ್ ಸೈಡ್ ಇರೋದು. ಸೊ ಹಾಸ್ಪಿಟಲ್ ತುಂಬ ಚೆನ್ನಾಗಿದೆ, ಡಾಕ್ಟ್ರನ್ನೂ ತುಂಬ ಚೆನ್ನಾಗಿ ನೋಡ್ತಾರೆ. ಆ್ಯಕ್ಚುಲಿ ನಾರ್ಮಲ್ ಡೆಲಿವರಿನೇ ಅವರು ಎಲ್ರಿಗೂ ಮಾಡ್ತಾರೆ. ಅಂದರೆ ಅಕಸ್ಮಾತು ಇವ್ರಿಗೆ ಆಗೋದೇ ಇಲ್ಲ ನಾರ್ಮಲ್ಲು, ಸಿ ಸೆಕ್ಷನ್ನೇ ಮಾಡಬೇಕು ಅಂತ ಇದ್ದರೆ ಮಾತ್ರ ಅವರು ಸಿ ಸೆಕ್ಷನ್ ಮಾಡೋದು. ಕೆಲವು ಕಡೆ ದುಡ್ಡುಗೋಸ್ಕರ ನಾರ್ಮಲ್ ಆಗುತ್ತೆ ಅನ್ನೋ ಚಾನ್ಸಸ್ ಇದ್ರೂ ಸಿ ಸೆಕ್ಷನ್ ಮಾಡಿಬಿಡ್ತಾರೆ. ಸೊ ಹಾಗಂತೂ ಇಲ್ಲ, ತುಂಬ ಚೆನ್ನಾಗಿ ನೋಡ್ತಾರೆ. ಆ್ಯಂಡ್ ಬಿಲ್ ಬಂದು 1 ಚಿಲ್ಲರೆ ಆಯಿತು, 1 ಲ್ಯಾಕ್ ಚೇಂಜ್ ಆಯಿತು. ನಮ್ಮ ಪಾಪಕ್ಕೆ ಬೇರೆ ಜಾಂಡೀಸ್ ಆಗಿಬಿಟ್ಟಿತ್ತು, ಅದಕ್ಕೂ ಅಲ್ಲೇ ಕರ್ಕೊಂಡು ಹೋಗಿದ್ವಿ. ಎಲ್ಲ ಸೇರಿ 1 ಚಿಲ್ಲರೆ ಆಯಿತು. ಅಂದರೆ ಜಸ್ಟ್ ಡೆಲಿವರಿ ಆಗಿ 2 ಡೇಸ್ವರೆಗೂ ಅಷ್ಟೇ. ನಮ್ಮದು 3 ಡೇಸ್ ಆಗೋಯ್ತು, ಅದಕ್ಕೂ ಎಕ್ಸ್ಟ್ರಾ ಖರ್ಚಾಯಿತು. ನಾರ್ಮಲ್ ಆದರೆ 2 ಡೇಸಿಗೆ ಕಳಿಸ್ತೀವಿ ಅಂತ ಹೇಳಿದ್ರು, ಬಟ್ 1 ಡೇ ಎಕ್ಸ್ಟ್ರಾ ಆಯಿತು. ಸೊ ಹಾಗಾಗಿ ಅಷ್ಟಾಯಿತು ಅಷ್ಟೇ. ಆ್ಯಂಡ್ ಡೈಲಿ ವ್ಲಾಗ್ ಮಾಡೋದಕ್ಕಾಗ್ತಾಯಿಲ್ಲ, ಪಾಪು ಎದ್ದಿರ್ತಾನಲ್ಲ, ಅವನ್ನ ಎತ್ಕೊಂಡು ಅವನ್ನ ಮೇಂಟೈನ್ ಮಾಡ್ಕೊಂಡು ನಿಜವಾಗ್ಲೂ ಆಗ್ತಾಯಿಲ್ಲ. ಬಟ್ ಅದೇ ಅವ್ನು ಮಲ್ಕೊಂಡಾಗ ಫ್ರೀ ಸಿಕ್ಕಿದಾಗ ಈ ಥರ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು. ನೀವು ಅದೇ ಬೇರೆ ಏನಾದರೂ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ, ಅಥವಾ ಬೇರೆ ಏನಾದರೂ ಕ್ವೆಶನ್ಸ್ ಇದ್ದರೆ ಕೇಳಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಚಂದು ನೋಡಿ ಪಾಪುಗೆ ಕಪ್ಪಿಕ್ಕದಕ್ಕೆ ಯಾವ ಥರ ಸಾಹಸ ಮಾಡ್ತಿದ್ದಾರೆ ಅಂತ. ಡೈಲಿ ನಾನು ಸಾಹಸ ಮಾಡ್ತಿದ್ದೆ, ಬಟ್ ಹೆಂಗೆಂಗೋ ಸೊಟ್ಟಪಟ್ಟ ಹೋಗ್ತಿತ್ತು. ಹಾಗಾಗಿ ಇವತ್ತು ನಾನೇ ಇಕ್ತೀನಿ ಕೊಡು ಅಂತ ಅವ್ರು ಇಕ್ತಾ ಇದ್ದಾರೆ. ಬಟ್ ಅವ್ನು ಸುಮ್ಮನೆ ಇರ್ತಾಯಿಲ್ಲ, ಫುಲ್ ಅಳ್ತಾನೇ ಇದ್ದಾನೆ. ಸೊ ಅಷ್ಟೇ, ನಾನು ಇನ್ನೊಂದು ಸ್ವಲ್ಪ ಮಾತಾಡೋದಿತ್ತು, ಬಟ್ ಅಷ್ಟರಲ್ಲಿ ಪಾಪು ಎದ್ಬಿಟ್ಟ. ಹಾಗಾಗಿ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಅವನಿಗೆ ವಿಟಮಿನ್ D3 ಹಾಕೋದಿತ್ತು, ಅದೊಂದು ಮತ್ತು ಕಪ್ಪಿಗೋದೊಂದು, ಎರಡೇ ನನಗೆ ಸಾಹಸದ ಕೆಲಸ. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನನ್ನ ವ್ಲಾಗ್ನ ನೋಡೋದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಅ ಲಾಟ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.